ಹೋದ್ವಿ. 9 ಗಂಟೆಗೆ ದನಿಗಳು ನಮಗೆ ಸಿಕ್ಕಿದಾಗ ನಾನು ವಿಚಾರವನ್ನು ನಾನು ಹೇಳಿದ್ದೇನೆ. ಅವಾಗ ಅವರು ಕೂಡ ಹೇಳಿದ್ರು, ಯಾರ ನೆಂಟರ ಮನೆಗೆ ಹೋಗಿರ್ಬೋದು ಅಂತ ಹೇಳಿದ್ರು. ನಾನು ಅದೇ ವಿಚಾರವಾಗಿ ಹೇಳಿದೆ, ಹಾಸ್ಪಿಟಲ್ ಇದೆ, ಆ ಹಾಸ್ಪಿಟಲ್ ಗೇಟ್ ಅಲ್ಲಿ ನಿಲ್ಲುವ ವಾಚ್ಮನ್ ಹೇಳಿದ್ರೆ ನಾನು ಹುಡುಗಿ ನಡ್ಕೊಂಡು ಹೋಗೋದನ್ನು ನೋಡಿದ್ದಾರೆ ಅಂತ ಹೇಳಿದ್ರು. ಪ್ರಕೃತಿ ಹಾಸ್ಪಿಟಲ್ ಅಂತ ಒಂದಿರುತ್ತೆ, ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಸೌಜನ್ಯ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ ಕೂಡ. ಆ ನಂತರ ಆ ರಸ್ತೆಯಲ್ಲಿ ಯಾವುದೇ ಗಾಡಿ ವೆಹಿಕಲ್ ನಿಲ್ಸೋದಿಲ್ಲ, ಮತ್ತೆ ಎಲ್ಲಿ ಪಿಕಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವುದೇ ಬಸ್ ಅಲ್ಲಿ ಹೋಗುವ ಚಾನ್ಸ್ ಇಲ್ಲ ಅಂತ ಹೇಳಿದೆ. ಹೇಗಾಗಿರ್ಬೋದಾಗ ನಿನ್ನ ವಿಚಾರ ಅಂತ ಕೇಳಿದ ದನಿಗಳು. ಅಷ್ಟೊತ್ತಿನಲ್ಲಿ ನಾನು ಹೇಳಿದೆ, ಇಲ್ಲ ಅದು ಕಿಡ್ನಾಪ್ ಆಗಿರ್ಬೋದು ಅಂತ ಹೇಳಿದೆ. ಅದೇ ದನಿಗಳು ಅವಾಗ ಕೂಡ ಕೇಳಿದ್ರು, ಅದ್ ನೀನು ಹೇಗೆ ಹೇಳ್ತಿ ಕಿಡ್ನಾಪ್ ಆಗಿದೆ, ಹೇಗೆ ಹೇಳ್ತಿ, ಯಾರು ಇರ್ಬೋದು, ಊರಿನವ್ರು ಇರ್ಬೋದು, ಹೊರಗಿನವ್ರು ಯಾರಾದ್ರೂ ಭಕ್ತಾದಿಗಳು ಬಂದವರು ಏನೋ ಮಾಡಿರ್ಬೋದು ಅಂತ ನಾನು ಪ್ರಶ್ನೆ ಮಾಡಿದೆ. ಅಷ್ಟೊತ್ತಿಗೆ ನಾನು ಹೇಳಿದೆ, ಇಲ್ಲ ಅದು ಊರಿನವರ ಭಕ್ತಾದಿಗಳ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಆ ಸಮಯ ನೋಡಿ ಮಾಡಿದ್ದಾರೆ. ನಾನು ಅದಕ್ಕಿಂತ 5 ನಿಮಿಷ ಮುಂಚೆ ಅದೇ ರಸ್ತೆಯಲ್ಲಿ ಜೀಪಲ್ಲಿ ಹೋಗ್ಬೇಕಾದ್ರೆ ಒಂದು ಗಾಡಿ ವೆಹಿಕಲ್ ಆಗ್ಲಿ ಒಂದು ಮನುಷ್ಯ ಯಾರು ಇರ್ಲಿಲ್ಲ. 5 ನಿಮಿಷದಲ್ಲಿ ಆಗ್ಬೇಕಂತಿದ್ರೆ ಅದೇ ಏನೋ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದೆ. ಸರ್, ಇವತ್ತು ರಾತ್ರಿ 9 ಗಂಟೆ ದಾಟಿತ್ತು, ನಾಳೆ ಬೆಳಿಗ್ಗೆ ರಾತ್ರಿ SP ಅವರಿಗೆಲ್ಲ ಫೋನ್ ಮಾಡಿ ಹೇಳ್ತೇನೆ ಅಂತ ಹೇಳಿದ್ರು. ಬೆಳಿಗ್ಗೆ 8 ಗಂಟೆಗೆ ನಾವು ಹೋದಾಗ ದನಿಗಳ ಅವರ ಆಪ್ತರೊಬ್ರು ಸಿಕ್ಕಿದಾಗ ವಿಚಾರ ಏನಂತ ಹೇಳಿದ್ರೆ, ನಮ್ಮ ತಂದೆ ಹೇಳಿದ್ರು, ನನ್ನ ಮೊಮ್ಮಗಳು ಕಾಣೆಯಾಗಿದ್ದಲ್ಲ ಅಂತ. ಅಷ್ಟೊತ್ತೆ ಅವರು ಹೇಳ್ತಾರೆ, ಅದು 8ನೇ ಕ್ಲಾಸ್, 2nd PUC, ಈ ವಯಸ್ಸಲ್ಲಿ ಅದು ಮಾಮೂಲಿ ಹೋಗುವಂತದ್ದೇ, ಅದಕ್ಕೆಲ್ಲ ನೀನ್ ತಲೆ ಬಿಸಿ ಮಾಡಬೇಡ, 2 ದಿವಸ ಬಿಟ್ಟು ಬರ್ತಾಳೆ, ಇನ್ನು ಬಂದ ತಕ್ಷಣ ಅವಳಿಗೆ ಇನ್ನು ಹೊಡಿಲಿಕ್ಕೆಲ್ಲ ಹೋಗ್ಬೇಡ, ಮನೆಗೆ ಬರ್ತಾಳೆ ಅಂತ ಹೇಳಿದ್ರು. ಸುಮ್ಮನೆ ಆಗ್ಬಿಟ್ವಿ. ಮತ್ತೊಂದು ಕಾಲ್ ಗಂಟೆ ಬಿಟ್ಟು ದನಿಗಳು ಸಿಕ್ಕಿದ್ರು. ದನಿಗಳ ಹತ್ರ ನಾವು ವಿಚಾರವನ್ನು ಹೇಳಿದ್ರು, ನಮ್ಮ ತಂದೆ ಹೇಳಿದ್ರು, ನಿನ್ನ ಮಗ ಬಂದು ಹೇಳಿದ್ದ. ಹೌದು, ನಿನ್ನ ಮಗ ನಿನ್ನೆ ಹೇಳಿದ್ದ, ನಾನು ಯೋಚನೆ ಮಾಡಿದೆ, ನಾವು ಹೇಗೆ ಹೇಳಿದ ಅಷ್ಟು ನಿಖರವಾಗಿ ಹೇಳಿದ್ದು. ಈಗ ನೋಡುವಾಗ ನನಗೂ ಹಾಗೆ ಅನಿಸ್ತುಂಟು, ಕಿಡ್ನಾಪ್ ಆಗಿರೋದು ಅಂತ ಅನಿಸ್ತುಂಟು. ನೋಡುವ, ಅಲ್ಲಿ ಅವರು ಕೂತ್ಕೊಂಡ ಜಾಗದಲ್ಲಿ ಹೇಳಿದ್ರು, ಮಂಜಸ್ವಾಮಿ ಅನ್ನಸ್ವಾಮಿ ಇದ್ದಾರಂತೆ, ಆದ್ರೆ ಸಿಗ್ತಾರೆ, ಯಾರೇ ಆಗಿದೆ, ನೀನು ಕೂಡ ದೇವರ ಮೇಲೆ ಹರಕೆ ಹೊತ್ಕೋ ಅಂತ ದನಿಗಳು ಹೇಳಿ. ಅಂತಂದ್ರೆ ಅವಾಗ್ಲೇ ಒಂದು ಹರಕೆ ಹೊತ್ಕೊಂಡಿದ್ದಾರೆ ಅಲ್ಲಿ ಈ ವಿಚಾರವಾಗಿ. ಅದಾಗಿ ಒಂದು 2 ಗಂಟೆ ಹೊತ್ತಿನಲ್ಲಿ ನಮ್ಗೆ ಬಾಡಿ ಸಿಕ್ಕಿ, ಅದೇ ನೇತ್ರಾವತಿ ಜಾಗದಲ್ಲಿ ಬಾಡಿ ಸಿಕ್ಕಿದೆ. ಅವತ್ತು ಸಹ ಫಸ್ಟ್ಗೆ ನಾವು ಬೆಳ್ತಂಗಡಿಗೆ ಹೋಗುವವರು, ನೇತ್ರಾವತಿಯಲ್ಲಿ ಇಳಿಲಿಕ್ಕೆ ಇರ್ಲಿಲ್ಲ. ನಾವು ಬೆಳ್ತಂಗಡಿಗೆ ಅಂತ ದನಿಗಳ ಹತ್ರ ಮಾತಾಡಿ ಆದ್ಮೇಲೆ ಬೆಳ್ತಂಗಡಿ ಸ್ಟೇಷನ್ ಹೋಗುವಂತ ಹೊರಟಿದ್ವಿ. ಅಷ್ಟೊತ್ತು ನಮ್ಮ ಮನೆಗೆ ನೇತ್ರಾವತಿಯಿಂದ ಪಾಂಗಲ ರೋಡ್ಗೆ ಬರುವ ಕ್ರಾಸ್ ಅಲ್ಲಿ ಇಬ್ರು ಪೊಲೀಸ್ನವರು ನಿಂತ್ಕೊಂಡಿದ್ರು. ಅವ್ರು ಹೇಳಿದ್ರು, SI ಇಲ್ಲಿ ಬರ್ತಾರಂತೆ ಅಂತ ಹೇಳಿದ್ರು. ನೀವು ಇಲ್ಲಿ ಇರ್ಬೇಕಂತ, ಇಲ್ಲಿಯೇ ಬರ್ತಾರಂತೆ. ಯಾಕೆ ಆ ತರ ಹೇಳಿದ್ರು ಅಂತ ಗೊತ್ತಿಲ್ಲ ಆ ಜಾಗಕ್ಕೆ, ಅಂದ್ರೆ ಮುಂಚೆನೆ ಇವ್ರಿಗೆ ಗೊತ್ತಿತ್ತ, ಪೊಲೀಸ್ನವರಿಗೆ ಏನೋ ಇನ್ಫಾರ್ಮೇಶನ್ ಇತ್ತ, ಇಲ್ಲೇ ಆಗಿ ಬಾಡಿ ತಂದು ಹಾಕಿದಾರೆ ಏನೋ ಅಂತ ಹೇಳಿ. ಸರಿ ಆಯ್ತು ಅಂತ ಹೇಳಿ ನಮ್ಮ ತಂದೆಯನ್ನೆಲ್ಲ ಗಾಡಿಯಲ್ಲಿ ಜೀಪಲ್ಲಿ ನಿಲ್ಸಿ ಪೊಲೀಸ್ನವರು ಅಲ್ಲಿ ಇದ್ರು. ನಾವು ಒಂದು 5-6 ಜನ ಮತ್ತೆ ಅದೇ ಮೊದಲ ದಿವಸ ನೋಡಿದ ಆ ಗುಡ್ಡವನ್ನೇ ಮರು ದಿವಸ ಮತ್ತೆ ಹುಡುಕಿದ್ವಿ ಅಲ್ಲಿ. ಮತ್ತೆ ಹೋಗಿ ಒಂದು ಸುತ್ತಾಗಿ ಬರ್ಬೇಕಾದ್ರೆ ಸೌಜನ್ಯ ಬಾಡಿ ಇತ್ತು. ಮೊದಲ ದಿವಸ ನಾನೇ ಹೋಗಿದ್ದೇನೆ ಆ ಸ್ಥಳಕ್ಕೆ. ಇಲ್ಲ, 12 ಗಂಟೆ ತನಕ ಇದ್ದೆ ಸರ್ ನಾನಲ್ಲಿ. ಅವಾಗ ಅಲ್ಲಿ ಬಾಡಿ ಇರ್ಲಿಲ್ಲ, ಏನಿರ್ಲಿಲ್ಲ ಜಾಗದಲ್ಲಿ. ಮರು ದಿವಸ ನೋಡಿದ್ರೆ ಅಲ್ಲಿ ಬಾಡಿ ಇದೆ ಸರ್. ಇದು ಹೊರಗಿನವರಲ್ಲ, ಹೊರಗಿನವರಿಗೆ ಅದ್ರ ಅಷ್ಟು ವ್ಯವಸ್ಥೆ ಇರಲ್ಲ ಇಲ್ಲಿ. ಇದು ಇಲ್ಲಿ ಅವರೇ ಪಕ್ಕ ಪ್ಲಾನ್ ಮಾಡಿರೋದು ಅಂತ